ಹಾಯ್ ಸೀತಾ. ರಾಮ್, ನಾನು ನಿಮ್ಮ ಜೊತೆ ಮಾತಾಡ್ಬೋದಾ? ಹೇಳಿ ಸೀತಾ. ನೀವೇ ಕಾಲ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ನೀವು ಕಾಲ್ ಮಾಡಲ್ವೇನೋ ಅಂತ ನಾನೇ ಕಾಲ್ ಮಾಡಿದೆ. ತಾತ ಇವಾಗ ಹೇಗಿದ್ದಾರೆ? ತಾತ ಚೆನ್ನಾಗಿದ್ದಾರೆ. ಅವರು ನಮ್ಮ ಮನೆಯಿಂದ ಹೊರಟ ಮೇಲೆ ಏನಾಯಿತು ಏನೋ ಅಂತ ನನಗೆ ತುಂಬ ಯೋಚನೆ ಆಗಿತ್ತು. ನಾನೇನು ಅಂತ ನಿಮಗೆ ಗೊತ್ತು, ನೀವೇನು ಅಂತ ನನಗೆ ಗೊತ್ತು. ಆದರೆ ಕೆಲವೊಂದು ವಿಷಯದಲ್ಲಿ ಕ್ಲಾರಿಟಿ ಮತ್ತು ಎಕ್ಸ್ಪ್ಲನೇಷನ್ ಕೊಡದೆ ಹೋದರೆ ಪ್ರಶ್ನೆಯಾಗಿ ಉಳ್ಕೊಂಬಿಡುತ್ತೆ. ಏನು ಹೇಳಬೇಕು ಅಂತ ಇದ್ದೀರಾ ಅದನ್ನು ಡೈರೆಕ್ಟಾಗಿ ಹೇಳಿ ಸೀತಾ. ಇಟ್ಸ್ ಓಕೆ. ನನ್ನ ಲೈಫಲ್ಲಿ ನೀವು ಆ ಸಿಹಿ ನಾನು ಆಯ್ಕೆ ಮಾಡೋ ಸಿಚುವೇಶನ್ ಬರದೇ ಇರಲಿ ಅಂತ ನಾನು ರಾಮನ ಹತ್ರ ಯಾವಾಗಲೂ ಬೇಡ್ಕೋತಿದ್ದೆ. ಆದರೆ ಅವನಿಗೇನು ಕೋಪ ಆಯಿತು ಏನೋ, ಆ ಥರ ಒಂದು ಸಿಚುವೇಶನ್ ಬಂದಿದೆ. ತಾತ ನನ್ನನ್ನು ಮೀಟ್ ಮಾಡಬೇಕಂತೆ. ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ವಿಷಯ ಏನೇ ಇದ್ರೂ ಸರಿ, ನನ್ನ ಆಯ್ಕೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ ಅಂದರೆ ನನಗೆ ಅದೇ ಸಮಾಧಾನ ರಾಮ್. ನನಗೆ ಗೊತ್ತು ಸೀತಾ, ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವತ್ತಿದ್ರೂ ಸಿಹಿನೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಅವಳನ್ನ ಬಿಟ್ಕೊಡ್ಬಾರ್ದು. ಇನ್ಫ್ಯಾಕ್ಟ್ ನಾವಿಬ್ರು ಒಂದಾಗಕ್ಕೆ ಮುಖ್ಯವಾದ ಕಾರಣ ಸಿಹಿನೇ ಅಲ್ವಾ? ಹಾಗಂತ ನಮ್ಮ ಪ್ರೀತಿಗೆ ಸಿಹಿನೂ ಸಫರ್ ಆಗಬಾರ್ದು. ನಿಮ್ಮ ಡಿಸಿಷನ್ನೇ ನನ್ನ ಡಿಸಿಷನ್ ಕೂಡ ಸೀತಾ. ಸಿಹಿ ಯಾವತ್ತಿದ್ರೂ ನಂಗೆ ಇಂಪಾರ್ಟೆಂಟ್. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಆಲ್ ಐ ಕ್ಯಾನ್ ಸೇ ಈಸ್ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಸೀತಾ. ಗುಡ್ ನೈಟ್. ಓಕೆ ರಾಮ್, ಗುಡ್ ನೈಟ್. ಹಸುವಾಗಿರೋದಕ್ಕೂ ಅಮ್ಮನ ಕೈ ರುಚಿ ಸಿಕ್ಕಿರೋದಕ್ಕೂ ಇಂಥ ಕಾಂಬಿನೇಷನ್. ನಿನ್ ಬುದ್ಧಿನೇ ಇಲ್ಲ ಕಣೆ. ಮದುವೆ ಆದ್ಮೇಲೆ ಗಂಡ ಊಟ ಮಾಡೋವರೆಗೂ ಹೆಂಡತಿ ಊಟ ಮಾಡಬಾರ್ದು. ನಿಮ್ ಕಾಲದಲ್ಲಿ ಇದೆಲ್ಲ ಇಲ್ಲ ಅಂತ ಗೊತ್ತು, ಆದ್ರೂ ಅಳಿಯಂದ್ರು ಬರೋವರೆಗೂ ಕಾಯಕ್ಕಾಗಲ್ವಾ ನಿಂಗೆ? ಅಮ್ಮ, ಹಸುವಾದಾಗ ಏನಮ್ಮ ನಿಂದು ರಾಗ? ಆಫೀಸಿಂದ ಬಂದ್ಮೇಲೆ ಅವರೇ ಊಟ ಮಾಡ್ತಾರೆ ಬಿಡು. ಅಲ್ಲ ಪ್ರಿಯಾ, ನೀನು ಅಳಿಯಂದ್ರು ಒಂದೇ ಆಫೀಸ್ಗೆ ಹೋಗೋದು. ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ನಿನ್ ಪಾಡಿಗೆ ನೀನ್ ಬರ್ತೀಯ. ಎಂಥದ್ದೇ ಜೀವನ ನಿಮ್ದು? ಬೆಂಗಳೂರು ಜೀವನ. ಹಸುವಾದ್ರೆ ನೀನು ಊಟ ಮಾಡು, ನಾನು ತಾಳೆ ತಿನ್ಬೇಡ. ನಾನು ಬೆಳಗ್ಗೆ ಬಂದ ತಕ್ಷಣ ಚೆಕ್ ಮಾಡ್ತೀನಿ. ಏನಳಿ ಅಂದ್ರೆ ಹಾಗೆ ನೋಡ್ತಾ ಇದ್ದೀರಾ? ಪ್ರಿಯಾ ನಿಮ್ಮನ್ನ ಬಿಟ್ಟು ಊಟ ಮಾಡ್ತಿದ್ದಾಳೆ ಅಂತನಾ? ಇವಳಿಗೆ ಇದೆಲ್ಲ ಅರ್ಥನೇ ಆಗೋದಿಲ್ಲ. ಇಂಥ ಸೂಕ್ಷ್ಮಗಳೆಲ್ಲ ನಾನು ಹೇಳ್ಕೊಡ್ಬೇಕಾಗಿತ್ತು. ಕ್ಷಮಿಸ್ಬಿಡಿ. ಅಯ್ಯೋ ಇಲ್ಲ ಅತ್ತೆ, ಪ್ರಿಯಾ ನನ್ನನ್ನು ಬಿಟ್ಟು ಊಟ ಮಾಡಿದ್ರೆ ನನಗೇನು ಬೇಜಾರಿಲ್ಲ. ಅದು ನಾನು ಮನೆಗೆ ಬಂದ ತಕ್ಷಣವೇ ಟೇಬಲ್ ತುಂಬ ಹೀಗೆ ಊಟ ರೆಡಿಯಾಗಿರುತ್ತೆ ಅಂತ ನಾನು ಯಾವತ್ತೂ ಊಹೆನೂ ಮಾಡ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಅತ್ತೆ. ಇಷ್ಟೆಲ್ಲ ದೊಡ್ಡ ಡೈಲಾಗ್ ಬೇಕಾ? ಎಲ್ಲರೂ ಅಮ್ಮಂದ್ರು ಈಗೇನೆ ಇರೋದು. ಆದರೆ ಅಮ್ಮನ ಅಡುಗೆ ಹೇಗಿರುತ್ತೆ, ಅಮ್ಮನ ಪ್ರೀತಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವಲ್ಲ. ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟಕ್ಕಿಡ್ತೀನಿ. ತಿನ್ನೋ ಊಟನ ನಿಧಾನವಾಗಿ ನೆಮ್ಮದಿಯಾಗಿ ತಿಂದರೆ ಊಟ ರುಚಿ ಅನ್ಸೋದು, ತಿಂದಿದ್ದು ಮೈಗೆ ಹತ್ತೋದು. ಸರಿ. ಅಯ್ಯೋ ಫೋನ್ ಬಿಡಿ, ಮೊದಲು ಊಟಕ್ಕೆ ಕೂತ್ಕೊಳ್ಳಿ. ಇಲ್ಲ, ರಾಮ್ ಕಾಲ್ ಮಾಡ್ತಿದ್ದಾನೆ, ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಊಟ ಮಾಡ್ತೀರಿ, ನಾನು ಬಂದೆ 5 ನಿಮಿಷ. ಸಾರಿ. ಏಯ್, ನಿನ್ಗೇನು ಅನ್ಸಲ್ವೇನೆ? ಯಾರೇ ಇವ್ರ ಫ್ರೆಂಡು? ಕೆಲಸ ಮುಗಿಸಿ ಮನೆಗೆ ಬಂದು ನೆಮ್ಮದಿ ಊಟ ಮಾಡಕ್ಕೂ ಬಿಡಲ್ವಲ್ಲ? ಅಮ್ಮ, ರಾಮು ಈ ಟೈಮಲ್ಲಿ ಕಾಲ್ ಮಾಡಿದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ನೀನು ಓವರ್ ಥಿಂಕ್ ಮಾಡ್ಬೇಡ, ಕೂತ್ಕೊಂಡು ಊಟ ಮಾಡು.
ಏನೇನ ಬೈಕೋತಿರೋದು? ಮಗ ನಾನು ನಿನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡ್ತೀನಿ, ಅಲ್ಲೇ ಮಾತಾಡ್ತೀನಿ, ಓಕೆನಾ? ಬಾಯ್. ಪಾಪಚ್ಚಿ. ಅಣ್ಣ ಹೊರಗಡೆ ಹೊರಟ್ಯಾ? ಹಾಂ, ರಾಮ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೀನು ಹೇಗಿದೆಯಾ? ಎಲ್ಲ ಓಕೆ ತಾನೆ? ಯಾಕೋ ಒಂಥರ ಇದೆಯಾ? ಹಾಗೇನಿಲ್ಲ ಅಣ್ಣ, ಐಮ್ ಓಕೆ. ನೀನು ಹುಷಾರು, ಶ್ರೀರಾಮಣ್ಣನ ಕೇಳಿದೆ ಅಂತ ಹೇಳು. ಓಕೆ. ಸಾರಿ, ನೀವೇನೋ ಮಾತಾಡ್ತಿದ್ರಿ. ಅಣ್ಣ ಇಲ್ಲೇ ಇದ್ದ, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಈಗ ತಾನೇ ಗೇಟ್ ಒಳಗಡೆ ಬಂದೆ. ನಾಳೆ ಸಿಗ್ತೀನಿ, ಓಕೆನಾ? ಅಂಜು ಅವರೇ, ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ಫೋನ್ ಇಡೋಕ್ಕೆ ಮನಸ್ಸಾಗಲ್ಲ. ಸಾರಿ, ಅಂಜು ಅಂತ ಕರೆದ್ಬಿಟ್ಟೆ. ಹಾಗೆ ನಿಮ್ಮನ್ನ ಕರಿಬೋದಾ? ಫಾರ್ಮಾಲಿಟೀಸ್ ಎಲ್ಲ ನಂಗೆ ಬೇಡ. ಇಟ್ಸ್ ಓಕೆ. ನಿಮ್ಗೆ ಹೇಗೆ ಸರಿ ಅನ್ಸುತ್ತಾ ಹಾಗೆ ಕರೀರಿ. ನೋಡಿ, ನನ್ನ ದುಃಖನ ಹಂಚ್ಕೊಳ್ಳೋಕ್ಕಿರೋದು ನೀವೊಬ್ಬರೇ. ಇಷ್ಟಾದರೂ ನನಗೆ ಭಯ ಹೋಗ್ತಾ ಇಲ್ಲ. ಈ ಜಗತ್ತು ನನ್ನನ್ನು ಹುಡ್ದು ಮುಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀರಾ? ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪನ ಹೊರಿಸಿದ್ರೆ ನಾನು ತಾನೇ ಏನು ಮಾಡಲಿ ಅಂಜೋರೆ? ನನ್ನಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ನಮ್ಮನ್ನು ಯಾರು ಪ್ರೀತಿಸಲ್ಲ ಅನ್ನೋದನ್ನಾದರೂ ತಡ್ಕೋಬೋದು, ಆದರೆ ನಮ್ಮನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ದೊಡ್ಡ ನೋವು ಇನ್ನೊಂದಿಲ್ಲ ಅಲ್ವಾ? ರಾಮು ಅವರೇ, ನಾನು ನಿಮ್ಮನ್ನು ಅರ್ಥ ಮಾಡ್ಕೋತೀನಿ. ನೀವೆಷ್ಟು ಒಳ್ಳೆ ವ್ಯಕ್ತಿ ಅಂತ ನಂಗೆ ಗೊತ್ತು. ಆದರೂ ನೀವು ಹೀಗೆಲ್ಲ ಮಾತಾಡಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಮ್ಮ ಯೋಚನೆಗಳೇ ನಮಗೆ ಶಕ್ತಿ ನೀಡೋದು. ಬೇಡ್ದಿರೋ ಯೋಚನೆಗಳು ನಮ್ಮನ್ನು ಕುಗ್ಸತ್ತೆ. ನಾನು ನಿಮ್ಮ ಜೊತೆ ಇದ್ದೀನಿ. ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ. ನಾನು ನಾಳೆ ಆಸ್ಪತ್ರೆಯಲ್ಲಿ ಸಿಗ್ತೀನಿ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ಒಂದಿಷ್ಟು ಧೈರ್ಯ ಬರುತ್ತೆ, ಹೊಸ ಭರವಸೆ ಹುಟ್ಟುತ್ತೆ. ಥ್ಯಾಂಕ್ ಯು ಅಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ನಾಳೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? ಓಕೆ, ಗುಡ್ ನೈಟ್. ಬಾಯ್. ಗುಡ್ ನೈಟ್. ಅಯ್ಯೋ ದೇವ್ರೆ, ಏನೇ ಹುಡುಗಿ ಕತೆ? ಅಳಿಯಂದ್ರೆ ನೋಡಿದ್ರೆ 3 ಹೊತ್ತು ಆಫೀಸು ಕೆಲಸ ಆರಾಮ್ ಅಂದ್ಕೊಂಡೇ ಇರ್ತಾರೆ. ಅಂಜು ನೋಡಿದ್ರೆ ಇಷ್ಟೊತ್ಕೋ ಹೋಗ್ತಾಳೆ, ಇಷ್ಟೊತ್ಕೋ ಬರ್ತಾಳೆ. ಇವಳೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಮನೇಲಿರೋದು ನನ್ನ ಮಗಳೊಬ್ಳೆ. ಅವಳ ತಲೆ ಮೇಲೆ ಬೀಳುತ್ತೆ. ದೇವ್ರೆ, ಏನು ಮಾಡಲಿ ಈಗ? ಮಗ, ಲೈಫಲ್ಲಿ ನನ್ನ ಮತ್ತೆ ಸಿಹಿ ಮಧ್ಯೆ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭ ಯಾವತ್ತೂ ಬರ್ದೇ ಇರ್ಲಿ ಅಂತ ಸೀತಾ ಅವ್ರು ಹೇಳಿದ್ರು. ಅವ್ರು ಹೇಳ್ದಂಗೆ ಆಗೋಯ್ತು ಕಣ. ಇವಾಗ ಅದೇ ಸಿಚುವೇಶನ್ ಅಲ್ಲಿ ನಾನು ಜೊತೆಗೆ ಅವರು ಸೇರ್ಕೊಂಡು ಫೇಸ್ ಮಾಡೋಗಾಯ್ತು. ಅಲ್ಲ ಮಗ, ತಾತ ಸೀತಾ ಅವ್ರ ವಟಾರಕ್ಕೆ ಯಾಕೆ ಹೋಗ್ತಾರೆ? ನಾ ಅನ್ಕೊಂಡೇ ಇರ್ಲಿಲ್ಲ ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತ. ಮಗ, ಸೂರ್ಯ ಹತ್ರ ಮಾತಾಡು, ಇರೋದನ್ನೆಲ್ಲ ಹೇಳು, ಅವ್ರು ಕನ್ವಿನ್ಸ್ ಆಗ್ತಾರೆ. ಮಗ, ಸೂರಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಮಾತಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ, ಗೊತ್ತಾ? ಮಗ, ಸೂರಿ ನಿಮ್ಮಿಬ್ಬರನ್ನ ಒಪ್ಕೊಂತಾರೆ. ಆ್ಯಂಡ್ ಮೋರ್ ಓವರ್, ಸೀತಾ ಮತ್ತು ರಾಮ ಒಂದಾಗೋದು ಡೆಸ್ಟಿನಿ. ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ, ಟ್ರಸ್ಟ್ ಮೀ. ಬಟ್ ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತಾನೂ ಗೊತ್ತಿಲ್ಲ ಕಣೋ ನಂಗೆ. ಮಗ, ಸೂರ್ಯ ಅಸಮಾಧಾನ ಈ ಕ್ಷಣಕ್ಕಷ್ಟೇ ಅಂತ ನನ್ನ ಗಟ್ ಫೀಲಿಂಗ್ ಹೇಳ್ತಿದೆ. ಸಿಹಿ ವಿಷಯ ನನಗೆ ಯಾಕೆ ಹೇಳಲಿಲ್ಲ ಅನ್ನೋ ಒಂದು ಕೋಪ ಇದೆ ಹೊರತು, ಆ ಕೋಪಕ್ಕೆ ನಿನ್ನ ಮತ್ತೆ ಸೀತಾ ಪ್ರೀತಿನ ದೂರ ಮಾಡೋ ಮಟ್ಟಕ್ಕೆ ಅವ್ರೇನು ಇಳಿಯಲ್ಲ. ನೀನು ಗಮನ ಹರಿಸ್ಬೇಕಾಗಿರೋ ವಿಷಯ ಬೇರೆ ಇದೆ. ನೀನು ಯೋಚನೆ ಮಾಡಬೇಕಾಗಿರೋ ವಿಷಯ ಬೇರೆನೇ ಇದೆ ಮಗ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ? ನೀನು ಲಾಯರ್ ಹತ್ರ ಹೋಗ್ಬೇಕಾಗಿತ್ತಲ್ವಾ? ಹೌದಲ್ವಾ, ಎಲ್ಲ ಮರ್ತೇ ಹೋಯ್ತಲ್ಲೋ. ಫಸ್ಟು ಸೀತಾ ಅವ್ರ ಹತ್ರ ಮಾತಾಡಿ ತಿಳ್ಕೊತೀನಿ, ಆಮೇಲೆ ಲಾಯರ್ನ ಮೀಟ್ ಮಾಡ್ತೀನಿ. ಓಕೆ, ಬಟ್ ಮಗ, ಲಾಯರ್ ಏನೇ ಹೇಳಿದ್ರು ಅದನ್ನು ನಿನ್ನ ಹತ್ರ ಇಟ್ಕೊಳ್ಳೋದೇ ಒಳ್ಳೇದು ಕಣ. ಯಾಕೋ ಹೀಗೆ ಹೇಳ್ತಿದ್ಯಾ? ನೋಡು ಮಗ, ಈ ವಿಲ್ಲು ಆಸ್ತಿ ವಿಚಾರ ಎಲ್ಲ ಮನೆ ನೆಮ್ಮದಿನ ಹಾಳು ಮಾಡೋದೇ ಜಾಸ್ತಿ. ಸೂರಿ ಹೆಲ್ತ್ ಬೇರೆ ಸರಿ ಇಲ್ಲ.
ಅದಕ್ಕೆ ಲಾಯರ್ ಏನು ಹೇಳ್ತಾರೋ ಅದನ್ನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಇವನ್ ನನಗೂ ಹೇಳಬೇಡ. ನನಗೆ ಹೇಳಲಿಲ್ಲ ಅಂತಂದರೆ ನೀನು ಯಾರಿಗೂ ಹೇಳಲ್ಲ ಅಂತ ನಂಬಿದ್ದೀನಿ. ಸ್ಪೆಷಲಿ ಭಾರ್ಗವಿ ಚಿಕ್ಕಿಗೆ ಹೇಳಬೇಡ ಮಗ. ಬಟ್ ಇದನ್ನು ಬಾಯಿ ಬಿಟ್ಟು ನಿನಗೆ ಹೇಗೆ ಹೇಳೋದು? ನಿನ್ನ ಹಿಂದೆ ಏನೇನು ನಡೀತಿದೆ ಅನ್ನೋ ಐಡಿಯಾನೂ ಇಲ್ಲ ನಿನಗೆ. ನಾನು ಹೇಳಿದ್ರೆ ನಂಬಲ್ಲ ನೀನು. ಮಗ, ಸದ್ಯಕ್ಕೆ ನನ್ನ ತಲೆಯಲ್ಲಿ ತಾತ ಸೀತನ ವಿಷಯದಲ್ಲಿ ಏನ್ ಡಿಸಿಷನ್ ತಗೋತಾರ ಅನ್ನೋದು ಒಂದೇ ಕಣ ಓಡ್ತಾ ಇರೋದು. ನೀನು ಆದಷ್ಟು ಬೇಗ ಲಾಯರ್ನ ಮೀಟ್ ಮಾಡಬೇಕು. ನೀನು ಸೀತಾ ಒಂದಾಗೋದ್ರಲ್ಲಿ ಡೌಟೇ ಇಲ್ಲ. ನೀವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀರಾ. ಇಷ್ಟಪಟ್ಟಿರೋರ ಜೊತೆ ಬದುಕ್ತೀನಿ ಅಂತಂದ್ರೆ ಸೂರಿ ಬೇಡ ಅಂತನಾ? ಆ್ಯಂಡ್ ಸಿಹಿನಂತೂ ರಿಜೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಕೂಲಾಗಿರು. ಥ್ಯಾಂಕ್ಸ್ ಕಣೋ. ನಿನ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸಾರಿ, ಇಷ್ಟೊತ್ತಲ್ಲಿ ಹೊರಗೆ ಕರ್ಸ್ಕೊಂಡೆ. ಪ್ರಿಯಾನು ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳಿಗೆ ಹೇಳಿ ನಿನ್ ಫ್ರೆಂಡ್ ಹೀಗೆ ಅಂತ. ಪ್ರಿಯಾ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ನನ್ನನ್ನು ಇಷ್ಟನೇ ಪಡ್ತಿರ್ಲಿಲ್ಲ. ನೀನು ವರಿ ಮಾಡ್ಕೋಬೇಡ. ಐ ನೋ ಮಗ, ಯು ಗೈಸ್ ಆರ್ ದ ಬೆಸ್ಟ್. ಥ್ಯಾಂಕ್ಸ್ ಕಣೋ. ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಬಾಯ್. ಭಾರ್ಗವಿ, ಇಂದ ಮೇಲೆ ನೆಮ್ಮದಿಯಿಂದ ನಿನಗೆ ನಿದ್ದೆ ಬರಲ್ಲ. ನಿನ್ನ ಪಾಪದ ಕೂಡ ತುಂಬ್ತಾ ಇದೆ. ಆ ಪಾಪಗಳನ್ನೆಲ್ಲ ತೊಳೆಯೋಕೆ ನನ್ನ ಸೊಸೆ ಬರ್ತಾ ಇದ್ದಾಳೆ. ನಿನ್ನ ನಿಜವಾದ ಮುಖನ ಮನೆಯವ್ರಿಗೆ ತೋರಿಸ್ತಾಳೆ. ನನ್ನ ಮಗ ರಾಮನ್ನ ನಿನ್ನಿಂದ ಕಾಪಾಡ್ತಾಳೆ. ಇನ್ನು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಭಾರ್ಗವಿ. ನನ್ನನ್ನ ಸಾಯಿಸಿ ನನ್ನ ಸ್ಥಾನ ಕಿತ್ಕೊಳಕ್ ನೋಡ್ದೆ ಅಲ್ವಾ? ಇನ್ನು ಮುಂದೆ ಪ್ರತಿ ಕ್ಷಣ ನೀನು ಸತ್ತು ಸತ್ತು ಬದುಕ್ತೀಯ. ನನ್ನ ನೆಮ್ಮದಿನೂ ನೀನು ಕಿತ್ಕೊಳಕ್ಕಾಗಲ್ಲ, ನನ್ನ ಸ್ಥಾನನೂ ನೀನು ಕಿತ್ಕೊಳಕ್ಕಾಗಲ್ಲ. ನನ್ನ ಸೊಸೆ ಬರ್ತಾಳೆ, ಹುಷಾರ್. ಪಾರ್ಗೋ, ಯಾರು ಔಟ್ ಆದ್ರು? ಆಗ್ಬಾರ್ದು. ಏನಾಯ್ತೆ ಬಾರ್ಗೋ? ಅದು ವಿಲ್ಲಲ್ಲಿ ಏನ್ ಬರ್ದಿದೆ ನಾನು ತಿಳ್ಕೋಬೇಕು. ಅಪ್ಪು ಲಾಯರ್ನ ಮೀಟ್ ಮಾಡಬೇಕಾಗಿತ್ತು. ಅವ್ರು ಏನು ಹೇಳಿದ್ರು? ವಿಲ್ಲಲ್ಲಿ ಏನು ಬರ್ದಿದೆಯೋ ಏನು ಗೊತ್ತಾಗ್ತಾ ಇಲ್ವಲ್ಲ. ಆ ಲಾಯರು ಏನು ಹೇಳ್ತಾ ಇಲ್ಲ. ವಿಲ್ಲಲ್ಲಿ ಆ ವಾಡಿ ಏನು ಬರ್ದಿದ್ದಾಳೆ ನನಗೆ ಗೊತ್ತಾಗಬೇಕು. ಅಯ್ಯೋ, ವಿಲ್ಲಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ನಡುರಾತ್ರಿ ಆಗ್ಬೇಕಾ ನಿನಗೆ? ನೀನು ಬೆಳಗ್ಗೆ ನೋಡಬಾರ್ದು ಅದನ್ನ. ಒಂದು ನಿಮಿಷ ತರಿ, ನೀರು ಕುಡಿ. ನೀರು ಕುಡಿ. ಓ, ಅದನ್ನೆಲ್ಲ ಬೆಳಗ್ಗೆ ನೋಡುವಂತೆ. ನೀರು ಕುಡಿ ಈಗ. ವಿಲ್ಲಲ್ಲಿ ಏನಿದೆ ನನಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ಲಾಯರ್ ಕೂಡ ನನ್ನಿಂದ ಆ ವಿಲ್ಲಲ್ಲಿ ಏನಿದೆ ಅಂತ ಮುಚ್ಚಾಡ್ತಾ ಇದ್ದಾರೆ. ನನಗೆ ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ತಿಳ್ಕೋಬೇಕು ಅಂತ ಈ ಥರ ಮಧ್ಯರಾತ್ರಿ ದೆವ್ವ ಬಡ್ತೋರಂಗಾದ್ರೆ ಹೆಂಗೆ ಬಾರ್ದು? ನೋಡು, ಬೆಳಗ್ಗೆ ಟಾಸ್ ಆದಕ್ಕೆ ಮ್ಯಾಚ್ ಶುರು ಆಗುತ್ತಲ್ಲ, ಆವಾಗ ರಾಮನ ಹತ್ರ ಕೇಳಿ ತಿಳ್ಕೊವಂತೆ. ಈಗ ಮಲ್ಕೋ, ನೆಮ್ಮದಿಯಾಗಿ ಮಲ್ಕೋ ಬಾರ್ಗೋ. ಇನ್ನು ಮೇಲೆ ನೆಮ್ಮದಿಯಿಂದ ನಿನಗೆ ನಿದ್ದೆ ಬರಲ್ಲ. ನೆಮ್ಮದಿ ಅಂತ ಈಗೆಲ್ಲ ನನ್ನ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರ. ಯಾರು ನನ್ನ ನೆಮ್ಮದಿನ ಕಿತ್ಕೊಳ್ಳೋದಕ್ಕಾಗಲ್ಲ. ಯಾರು ಕಿತ್ಕೋತಾರೆ? ಏನು ಕಿತ್ಕೋತಿದ್ದಾರೆ ಬಾರ್ಗು? ವಿಶ್ವ, ನೀನು ವಿಲ್ ವಿಚಾರವಾಗಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಯಾ.
ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಾ ಅದನ್ನ ಮಾಡು. ಇಲ್ಲ ಅಂತಂದ್ರೆ ನಿನ್ನ ಹೂತಾಕ್ಬಿಡ್ತೀನಿ. ಯಾರು ನನ್ನಿಂದ ಏನು ಕಿತ್ಕೊಳ್ಳೋದಕ್ಕಾಗಲ್ಲ. ಊತಾಕ್ಬಿಡ್ತೀಯ ಅಂತವಳೆ ನೀನು. ನಾನು ಮಲ್ಕೋತೀನಪ್ಪ. ನನ್ನ ಸೊಸೆ ಬರ್ತಾಳೆ, ಹುಷಾರ್. ನಿಮ್ಮ ಮನೇಲಿ ಸಿಗೋಣ ರಾಮ್. ನಮಗಾಗಿ ನಾನು ಯಾವಾಗಲೂ ಒಳ್ಳೆಯದನ್ನೇ ಪ್ರಾರ್ಥಿಸ್ತೀನಿ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಡೇ. ಗುಡ್ ಮಾರ್ನಿಂಗ್ ಸೀತಾ. ನಾನು ಹೋಗ್ತೀನಿ, ಪರೀಕ್ಷೆಗೆ ರೆಡಿಯಾಗಿದ್ದೀನಿ. ಐ ಹೋಪ್ ತಾತ ನಿಮ್ಮನ್ನು ಅರ್ಥ ಮಾಡ್ಕೊತಾರೆ, ಆದಷ್ಟು ಬೇಗ ಈ ಮನೆ ಸೊಸೆಯಾಗಿ ಒಪ್ಕೋತಾರೆ. ಸಿಹಿ, ಯಾಕೇನು ಮಾತಾಡ್ತಿಲ್ಲ ನೀನು? ಪ್ಲೀಸ್ ಮಾತಾಡು, ಇಲ್ಲ ಅಂದರೆ ನಂಗೆ ಒಂಥರ ಆಗುತ್ತೆ. ಚಿಕ್ಕಪ್ಪ, ನೀನು ಇವತ್ತು ಫ್ರೆಂಡ್ ಮನೆಗೆ ಹೋಗ್ತಿದ್ಯಾ? ನಾನು ಬರ್ಬೋದಾ ನಿನ್ನ ಜೊತೆಗೆ? ಸರಿ ಬಿಡು, ನನಗೆ ಇವತ್ತು ಶೂಟಿಂಗ್ ಆಟ ಮುಗಿಸ್ಬೇಕು, ನಾನು ಬರೋಕ್ಕಾಗಲ್ಲ. ಅವತ್ತು ಮಿಸ್ಟರ್ ಸರ್ ಬಂದು ಬೇಜಾರಾಗಿ ನಮ್ಮನೆ ಹಿಂದೆ ಹೊರಟೋದ್ರು. ಅವತ್ತು ಫೋನಲ್ಲಿ ಹೇಳಿದ್ರು ನಾನು ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಕರ್ಕೊಂಡೇ ಹೋಗಲಿಲ್ಲ, ಬಿಟ್ಟು ಹೋದ್ರು. ನಾನೇನು ಮಾಡಿದೆ ಸೀತಮ್ಮ? ಪುಟ್ಟ, ನೀನೇನೂ ಮಾಡಿಲ್ಲ. ಯಾರು ಬಂದರು ಯಾರು ಹೋದರು, ನಾನು ಮಾತ್ರ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಅದೇ ಸತ್ಯ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಸೀತಮ್ಮ, ಮಿಸ್ಟರ್ ಸನ್ಗೆ ನಾನು ಇಷ್ಟ ಇಲ್ವಾ? ಅವ್ರು ಹೋಗಿದ್ದಕ್ಕೆ ಅವ್ರದ್ದೇ ಆದಂಥ ಕಾರಣ ಇರುತ್ತೆ ಪುಟ್ಟ. ನಮ್ಮ ಪಾಲಿಗೆ ಏನು ಸಿಗಬೇಕು ಅಂತ ದೇವರು ಮುಂಚೆನೇ ಬರ್ದಿರ್ತಾರಂತೆ. ಕೆಲವೊಂದನ್ನು ಪಡ್ಕೋಬೇಕು ಅಂದರೆ ಕೆಲವೊಂದನ್ನು ಕಳ್ಕೋಬೇಕು. ನಾನು ಏನು ಬೇಕಿದ್ರು ಕಳ್ಕೊಳ್ಳೋಕೆ ರೆಡಿ ಇದ್ದೇನೆ ಪುಟ್ಟ. ಆದರೆ ನಿನ್ನಂತೂ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ನಾನಿವಾಗ ಇಷ್ಟೇ ಹೇಳ್ಬೋದು. ಸೀತಮ್ಮ, ನೀನು ಏನು ಹೇಳ್ತಿದ್ಯಾ ನನಗೆ ಅರ್ಥನೇ ಆಗ್ತಿಲ್ಲ. ಆದರೆ ನೀನು ಬೇಕು, ನನ್ನ ಫ್ರೆಂಡು ಬೇಕು. ಪುಟ್ಟ, ಸರಿ ಸೀತಮ್ಮ, ಲೇಟ್ ಆಗ್ತಿದ್ದೆ, ನೀನು ಹೊರಡು. ಹಾಗೆ ಮಿಸ್ಟರ್ಸ್ ಅಂತ ನಾನು ಕೇಳಿದೆ ಅಂತಲೂ ಹೇಳು. ನಾನು ಅವ್ರನ್ನ ತುಂಬ ತುಂಬ ಇಷ್ಟಪಡ್ತೀನಿ ಅಂತಲೂ ಹೇಳು. ನೆಕ್ಸ್ಟ್ ಟೈಮ್ ಅವ್ರು ಬಂದು ನನ್ನ ಕರ್ಕೊಂಡೋಗ್ಲಿ, ಪರವಾಗಿಲ್ಲ. ಸಮ್ಮರ್ ಹಾಲಿಡೇಸು 1 ಮಂತ್ ಇದೆ, ನಾನು ವೆಯ್ಟ್ ಮಾಡ್ತೀನಿ ಅಂತಲೂ ಹೇಳು. ಪುಟ್ಟ, ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವರು ನಮ್ಮ ಪ್ರೀತಿನ ಒಪ್ಕೋತಾರೋ ಇಲ್ವೋ? ನೀನು ಅಂದ್ಕೊಂಡಿರೋ ಥರ ತಾತ ಮತ್ತು ಆ ಮನೆಯವ್ರ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ? ನನಗೆ ಯಾವ ಹೋಪ್ಸೂ ಇಲ್ಲ. ಸೀತಮ್ಮ, ಇದೆಲ್ಲ ಹೇಳೋಕ್ಕಾಗುತ್ತಾ? ಸರಿ ಪುಟ್ಟ, ತಲುಪಿಸ್ತೀನಿ. ನೀನು ನಂಗೊಂದು ವಿಶ್ ಮಾಡು. ವಿಶ್ ಮಾಡಬೇಕಾ? ಯಾಕೆ? ನಿಂದೇನು ಎಕ್ಸಾಮ್ ಇದೆಯಾ? ಇದೊಂದು ದೊಡ್ಡ ಎಕ್ಸಾಮ್ ನನಗೆ. ಏನಂತ ವಿಶ್ ಮಾಡಬೇಕು? ಒಟ್ಟಿನಲ್ಲಿ ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ಆ ಥರ ಏನಾದರೂ ವಿಶ್ ಮಾಡು. ನೀನು ವಿಶ್ ಮಾಡಿದ್ರೆ ಅದು ನಿಜ ಆಗತ್ತೆ. ನಾನು ಬೇಕಲ್ವಾ?
ನಾನು ನಿನ್ನ ಜೊತೆಗೇ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ಬೇಕಲ್ವಾ ನಿನಗೆ? ಅವ್ರು ಸಿಗ್ಲಿ. ಟಾಟಾಸ್ತು. ತಾಟಾಸ್ತುನಾ? ದೇವ್ರೆಲ್ಲ ಹಿಂಗೆ ತರ ಆಶೀರ್ವಾದ ಮಾಡೋದು. ಅದು ತಥಾಸ್ತು. ಅಂದರೆ ನೀನು ಏನು ಅನ್ಕೊಂಡಿದ್ಯೋ ಅದಾಗಲಿ ಅಂತ. ಅದೇ ಸೀತಮ್ಮ, ತಥಾಸ್ತು. ನಿನ್ನ ಪಾಪದ ಕೂಡ ತುಂಬ್ತಾ ಇದೆ. ಆ ಪಾಪಗಳನ್ನೆಲ್ಲ ತೊಳೆಯೋಕೆ ನನ್ನ ಸೊಸೆ ಬರ್ತಾ ಇದ್ದಾಳೆ. ಅಕ್ಕ, ಇವತ್ತು ಸೀತಾ ಮನೆಗೆ ಬರ್ತಾಳೆ. ಏನಂದೆ? ಇವತ್ತು ಸೀತಾ ಮನೆಗೆ ಬರ್ತಾಳಲ್ಲ, ಊಟಕ್ಕೆ ಇರ್ತಾಳ? ನಿಮ್ಗೇನಾದ್ರೂ ಗೊತ್ತಾ ಅಕ್ಕ? ಏನು ಅಡುಗೆ ಮಾಡಲಿ? ಮೊನ್ನೆ ಬಂದಾಗ್ಲೂ ಅವಳು ಏನೂ ತಗೊಳ್ಳಿಲ್ಲ. ಇವತ್ತು ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ ಅಲ್ವಾ ಅಕ್ಕ? ಸೀತಾ ಒಳ್ಳೆ ಹುಡುಗಿ ಅನ್ನಿಸ್ತಾಳಲ್ವಾ ಅಕ್ಕ? ಅವಳಿಗೊಂದು ಮಗು ಇದೆ ಅಂತ ಅನ್ಸೋದೇ ಇಲ್ಲ ಅಲ್ವಾ? ತುಂಬ ಮುದ್ದಾಗಿದ್ದಾಳೆ ಅಕ್ಕ. ಮಾವಯ್ಯ ಇಷ್ಟು ವರ್ಷ ಕಾದಿದ್ದಕ್ಕೂ ಈ ಮನೆಗೆ ಒಳ್ಳೆ ಸೊಸೆನೇ ಬರ್ತಾ ಇದ್ದಾಳೆ ಅಲ್ವಾ ಅಕ್ಕ?